ನಮಸ್ಕಾರ ಸ್ನೇಹಿತರೆ. ಇಂದು ನಾವು ನಿಮ್ಮನ್ನ ದಕ್ಷಿಣ ಭಾರತದ ಅತ್ಯಂತ ಪವಿತ್ರ ಹಾಗೂ ಪುರಾತನ ದೇವಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಉತ್ತರ ಕೋಸಮಂಗೈ ದೇವಸ್ಥಾನ. ರಾಮನಾಥಪುರಂ ಜಿಲ್ಲೆಯಲ್ಲಿ ನೆಲೆಸಿರುವ ಈ ದೇವಾಲಯವು ಕೇವಲ ಒಂದು ಪುಣ್ಯ ಸ್ಥಳವಲ್ಲ, ಬದಲಿಗೆ ಇದು ಕಲ್ಪನೆಗಳು, ಪೌರಾಣಿಕ ಕಥೆಗಳು ಮತ್ತು ಸಾವಿರಾರು ವರ್ಷಗಳ ಇತಿಹಾಸವನ್ನ ತನ್ನ ಒಡಲಿನಲ್ಲಿ ಇಟ್ಟುಕೊಂಡಿರುವ ಒಂದು ಜೀವಂತ ಪರಂಪರೆಯಾಗಿದೆ. ಈ ಅದ್ಭುತ ದೇವಸ್ಥಾನದ ಬಗ್ಗೆ ನೀವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಮುಂದಿನ ವಿಡಿಯೋದ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಸುಮಾರು 20 ಎಕರೆಗಳ ವಿಶಾಲವಾದ ಪ್ರದೇಶದಲ್ಲಿ ಹರಡಿಕೊಂಡಿರುವ ಈ ದೇವಾಲಯವು ತಮಿಳುನಾಡಿನ ಪ್ರಮುಖ ಆರಾಧನಾ ಕೇಂದ್ರಗಳಲ್ಲಿ ಒಂದಾಗಿದೆ. ಇಲ್ಲಿನ ಪ್ರಶಾಂತ ವಾತಾವರಣ, ಭವ್ಯ ವಾಸ್ತುಶಿಲ್ಪ ಮತ್ತು ದೈವಿಕ ಅನುಭವವು ಭಕ್ತರನ್ನ ಮತ್ತು ಪ್ರವಾಸಿಗರನ್ನ ಆಕರ್ಷಿಸುತ್ತದೆ. ಉತ್ತರ ಕೋಸಮಂಗೈ ದೇವಾಲಯದ ವಿಶೇಷತೆ, ಇತಿಹಾಸ, ವಾಸ್ತುಶಿಲ್ಪ ಮತ್ತು ಧಾರ್ಮಿಕ ಮಹತ್ವವನ್ನ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಈ ದೇವಾಲಯದ ಹೆಸರು ಉತ್ತರ ಕೋಸಮಂಗೈ ಸ್ವತಃ ಒಂದು ಆಳವಾದ ಅರ್ಥವನ್ನ ಹೊಂದಿದೆ. ಉತ್ತರ ಎಂದರೆ ರಹಸ್ಯ, ಕೋಸ ಎಂದರೆ ಧರ್ಮ ಗ್ರಂಥಗಳು ಮತ್ತು ಮಂಗೈ ಎಂದರೆ ದೇವತೆ. ಅಂದರೆ ಇದು ಶಿವನು ಪಾರ್ವತಿ ದೇವಿಗೆ ದೈವಿಕ ರಹಸ್ಯಗಳನ್ನ ಬೋಧಿಸಿದ ಸ್ಥಳ ಎಂಬ ಪ್ರತೀತಿ ಇಲ್ಲಿದೆ. ಪುರಾಣಗಳ ಪ್ರಕಾರ ಈ ಸ್ಥಳವು ಜಗತ್ತಿನಲ್ಲಿ ಶಿವನಿಗೆ ಸಮರ್ಪಿತವಾದ ಮೊದಲ ದೇವಾಲಯ ಎಂದು ನಂಬಲಾಗಿದೆ. ಇದು ಭಗವಂತನ ಶಾಶ್ವತ ಮತ್ತು ಕಾಲಾತೀತ ಉಪಸ್ಥಿತಿಯನ್ನ ಸಂಕೇತಿಸುತ್ತದೆ ಅಂತ ಹೇಳಲಾಗುತ್ತೆ. ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ಒಮ್ಮೆ 100 ಋಷಿಗಳು ಶಿವನನ್ನ ಕುರಿತು ತಪಸ್ಸು ಮಾಡಿದ್ರು. ಶಿವನು ಪ್ರಸನ್ನನಾಗಿ ಲಂಕಾಧಿಪತಿ ರಾವಣನ ಪತ್ನಿ ಮಂಡೋದರಿಗೆ ಅಗ್ನಿ ರೂಪದಲ್ಲಿ ದರ್ಶನ ಕೊಡುವುದಾಗಿ ವರ ನೀಡಿದನು. ರಾವಣ ಅರಮನೆಯಲ್ಲಿ ಶಿವನು ಒಂದು ಚಿಕ್ಕ ಮಗುವಿನ ರೂಪದಲ್ಲಿ ಕಾಣಿಸಿಕೊಂಡನು ಎಂದು ಹೇಳಲಾಗುತ್ತೆ. ಇನ್ನೊಂದು ಕಥೆ ಪ್ರಕಾರ ಶಿವನು ವೇದಗಳ ರಹಸ್ಯಗಳನ್ನ ಪಾರ್ವತಿಗೆ ಈ ಸ್ಥಳದಲ್ಲಿ ಉಪದೇಶಿಸಿದನು. ಉತ್ತಿರಂ ಎಂದರೆ ಉಪದೇಶ, ಕೋಸಂ ಎಂದರೆ ರಹಸ್ಯ ಮತ್ತು ಮಂಗೈ ಎಂದರೆ ಪಾರ್ವತಿ. ಹೀಗಾಗಿ ಈ ಸ್ಥಳವು ಉತ್ತರ ಕೋಸಮಂಗೈ ಎಂದು ಪ್ರಸಿದ್ಧವಾಗಿದೆ. ಇಂತಹ ಹಲವು ಪೌರಾಣಿಕ ಕಥೆಗಳು ಈ ದೇವಾಲಯದ ಹಿರಿಮೆಯನ್ನ ಸಾರುತ್ತೆ. ಉತ್ತರ ಕೋಸಮಂಗೈ ದೇವಾಲಯವು ಸುಮಾರು 3000 ವರ್ಷದಷ್ಟು ಹಳೆಯದು ಎಂದು ಇತಿಹಾಸ ಹೇಳುತ್ತದೆ. ಇದು ಜಗತ್ತಿನ ಅತ್ಯಂತ ಪುರಾತನ ಶಿವನ ದೇವಾಲಯಗಳಲ್ಲಿ ಒಂದು ಎಂದು ಪರಿಗಣಿಸಲ್ಪಟ್ಟಿದೆ ಅಂತ ನಂಬಲಾಗುತ್ತೆ. ಈ ದೇವಾಲಯವನ್ನ ಪಾಂಡ್ಯ ರಾಜರು ಅಚ್ಯುತಪ್ಪ ನಾಯಕ ಮತ್ತು ಮುತ್ತು ವೀರಪ್ಪನ್ ಸೇರಿದಂತೆ ಅನೇಕ ರಾಜರುಗಳು ಕಾಲಕಾಲಕ್ಕೆ ನಿರ್ಮಿಸಿದ್ದಾರೆ ಮತ್ತು ನವೀನಗೊಳಿಸಿದ್ದಾರೆ ಅಂತ ಹೇಳಲಾಗುತ್ತೆ. ದೇವಾಲಯವು ಸುಮಾರು 20 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಇದು 275 ಪಡಾಲ್ಪೇತ್ರ ಸ್ಥಳಗಳಲ್ಲಿ ಒಂದಾಗಿದೆ ಎಂದು ನಂಬಲಾಗುತ್ತೆ. ಇಲ್ಲಿ ಹಲವಾರು ಸಂತರು ಶಿವನನ್ನ ಕುರಿತು ಸ್ತೋತ್ರಗಳನ್ನ ರಚಿಸಿದ್ದಾರೆ ಹಾಗೂ ಈ ದೇವಾಲಯವನ್ನ ತಮ್ಮ ಕೀರ್ತನೆಗಳಲ್ಲಿ ಉಲ್ಲೇಖಿಸಿದ್ದಾರೆ ಅಂತ ನಂಬಲಾಗುತ್ತೆ. ರಾಮಾಯಣ ಕಾಲದಲ್ಲಿ ಸೀತಾದೇವಿಯನ್ನ ರಾವಣ ಅಪಹರಿಸಿದಾಗ ಶ್ರೀರಾಮನು ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಿದನು ಎಂದು ಹೇಳಲಾಗುತ್ತೆ. ಸ್ವತಃ ಶ್ರೀರಾಮನೇ ಈ ದೇವಾಲಯವನ್ನ ನಿರ್ಮಿಸಿದನು ಎಂದು ಪ್ರತೀತಿಯೂ ಇದೆ. ಇದು ಶಿವಭಕ್ತರಿಗೆ ಒಂದು ಪ್ರಮುಖ ಯಾತ್ರಾ ಸ್ಥಳವಾಗಿದೆ. ಹೀಗೆ ದೇವಾಲಯವು ಧಾರ್ಮಿಕವಾಗಿ ಮಾತ್ರವಲ್ಲದೆ ಐತಿಹಾಸಿಕವಾಗಿಯೂ ಮಹತ್ವವನ್ನ ಪಡೆದಿದೆ. ಉತ್ತರ ಕೋಸಮಂಗೈ ದೇವಾಲಯದ ವಾಸ್ತುಶಿಲ್ಪವು ದ್ರಾವಿಡ ಶೈಲಿಯ ಅದ್ಭುತ ಉದಾಹರಣೆಯಾಗಿದೆ. ಇದರ ಸಂಕೀರ್ಣ ಕೆತ್ತನೆಗಳು ಮತ್ತು ಭವ್ಯ ಗೋಪುರಗಳು ವೀಕ್ಷಕರನ್ನ ಬೆರಗುಗೊಳಿಸುತ್ತವೆ. ದೇವಾಲಯದ ಆವರಣದಲ್ಲಿ ನಡೆದಾಡುವುದು ಶತಮಾನಗಳಷ್ಟು ಹಳೆಯ ಸಂಪ್ರದಾಯಗಳು, ಆಚರಣೆಗಳು ಮತ್ತು ದೈವತ್ವದ ನಡುವೆ ಸಮಯಕ್ಕೆ ಹಿಂದಿರುಗಿದಂತೆ ಭಾಸವಾಗುತ್ತದೆ. ದೇವಾಲಯವು 7 ಅಂತಸ್ತಿನ ರಾಜಗೋಪುರವನ್ನು ಹೊಂದಿದೆ. ಇದು ದೇವಾಲಯದ ಪ್ರಮುಖ ಲಕ್ಷಣವಾಗಿದೆ. ಪೂರ್ವಕ್ಕೆ ಮುಖ ಮಾಡಿರುವ ಈ ದೇವಾಲಯದಲ್ಲಿ 16 ಗೋಪುರಗಳು ಮತ್ತು ಅಗ್ನಿತೀರ್ಥಂ ಎಂಬ ದೊಡ್ಡ ಪವಿತ್ರ ಕೊಳವಿದೆ. ದೇವಾಲಯದ ಒಳಗೆ ಮಂಗಳನಾಥ ಸ್ವಾಮಿ ಸ್ವಯಂಭೂ ಲಿಂಗವಾಗಿ ಮತ್ತು ಮಂಗಳೇಶ್ವರಿ ದೇವಿಗೆ ಪ್ರತ್ಯೇಕ ದೇಗುಲಗಳಿವೆ. ಸಹಸ್ರಲಿಂಗ ಮಠದಲ್ಲಿ ಸುಮಾರು 1000 ಲಿಂಗಗಳನ್ನು ಪ್ರತಿಷ್ಠಾಪಿಸಲಾಗಿದೆ.
ಸ್ತಂಭಗಳು ಮತ್ತು ಗೋಡೆಗಳ ಮೇಲೆ ಪುರಾಣಗಳು ಮತ್ತು ಧಾರ್ಮಿಕ ದಂತಕಥೆಗಳನ್ನು ಚಿತ್ರಿಸುವ ಸುಂದರ ಶಿಲ್ಪಕಲೆಗಳನ್ನು ನಾವು ನೋಡಬಹುದು. ದೇವಾಲಯದ ಪ್ರವೇಶ ದ್ವಾರದಲ್ಲಿರುವ ಯಾಳಿ ಶಿಲ್ಪಗಳು ಗಮನಾರ್ಹವಾಗಿದೆ. ಇಲ್ಲಿನ ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಕೆತ್ತನೆಯು ಕಲೆಯ ಸೊಬಗನ್ನ ಮತ್ತು ಹಿಂದಿನ ಶಿಲ್ಪಗಳ ಪರಿಣತಿಯನ್ನ ಸಾರುತ್ತದೆ. ಉತ್ತರ ಕೋಸಮಂಗೈ ದೇವಾಲಯವು ಶೈವ ಭಕ್ತರಿಗೆ ಅಪಾರ ಮಹತ್ವವನ್ನು ಹೊಂದಿದೆ. ಇಲ್ಲಿ ಮಂಗಳನಾಥ ಸ್ವಾಮಿ ಅಂದರೆ ಶಿವ ಮತ್ತು 6 ಅಡಿ ಎತ್ತರದ ಪಂಚೆ ನಟರಾಜ ವಿಗ್ರಹವನ್ನು ಪೂಜಿಸಲಾಗುತ್ತದೆ. ಇದು ಜಗತ್ತಿನಲ್ಲೇ ಅತಿದೊಡ್ಡ ನಟರಾಜ ವಿಗ್ರಹ ಎಂದು ಹೇಳಲಾಗುತ್ತದೆ. ದೇವಾಲಯದಲ್ಲಿ ಪ್ರತಿದಿನ 6 ಕಾಲ ಪೂಜೆಗಳು ನಡೆಯುತ್ತದೆ. ಪ್ರತಿ ಪೂಜೆಯು ಅಭಿಷೇಕ, ಅಲಂಕಾರ, ನೈವೇದ್ಯ ಮತ್ತು ದೀಪಾರಾಧನೆಯನ್ನ ಒಳಗೊಂಡಿದೆ. ನಾದಸ್ವರ, ಸಂಗೀತ, ವೇದ ಪಠನ ಮತ್ತು ಭಕ್ತರ ಪ್ರಾರ್ಥನೆಗಳು ದೇವಾಲಯದ ವಾತಾವರಣವನ್ನು ದೈವಿಕವಾಗಿಸುತ್ತದೆ. ಈ ದೇವಾಲಯವು 275 ಪಡಲ್ಪೇತ್ರ ಸ್ಥಳಗಳಲ್ಲಿ ಒಂದಾಗಿರುವುದರಿಂದ ನಯನಾಸಂತರ ಭಕ್ತಿ ಗೀತೆಗಳನ್ನು ಇಲ್ಲಿ ಪಠಿಸಲಾಗುತ್ತದೆ. ಶನಿವಾರದಂದು ಗುರುಮಂಟಪದಲ್ಲಿ ವಿಶೇಷ ಧಾರ್ಮಿಕ ಆಚರಣೆಗಳು ಕೂಡ ಇಲ್ಲಿ ನಡೆಯುತ್ತೆ. ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸುತ್ತಾರೆ. ಇಲ್ಲಿನ ಪ್ರತಿಯೊಂದು ಆಚರಣೆಯು ಭಕ್ತರಿಗೆ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ಉತ್ತರ ಕೋಸಮಂಗೈ ದೇವಾಲಯದಲ್ಲಿ ವರ್ಷವಿಡೀ ಅನೇಕ ಹಬ್ಬಗಳನ್ನು ಆಚರಿಸಲಾಗುತ್ತದೆ. ಚೈತ್ರ ಮಾಸದಲ್ಲಿ ನಡೆಯುವ ತಿರುಕಲ್ಯಾಣಂ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಇದು ವೈಭವದಲ್ಲಿ ಆಚರಿಸಲ್ಪಡುವ ಹಬ್ಬವಾಗಿದ್ದು ದೇವಾಲಯವು ಭಕ್ತಿಯ ಸಂಭ್ರಮದಲ್ಲಿ ಮುಳುಗಿರುತ್ತದೆ. ಇತರ ಪ್ರಮುಖ ಹಬ್ಬಗಳೆಂದರೆ ವಸಂತೋತ್ಸವಂ, ಪತ್ತುನಾಲ್ ಶಿವ ಉತ್ಸವಂ, ಅಭಿಷೇಕಂ, ಶಿವರಾತ್ರಿ, ಹೀಗೆ ಅನೇಕ ಹಬ್ಬಗಳನ್ನು ಇಲ್ಲಿ ಆಚರಿಸಲಾಗುತ್ತದೆ. ಆದರೆ ಅತ್ಯಂತ ಪ್ರಮುಖವಾದ ಹಬ್ಬವೆಂದರೆ ಡಿಸೆಂಬರ್ ಜನವರಿ ತಿಂಗಳಲ್ಲಿ ನಡೆಯುವ ತಿರುವತ್ತಿರೈ ಅಥವಾ ಆರುದ್ರ ದರ್ಶನ. ಆರುದ್ರ ದರ್ಶನದಂದು ಪಚ್ಚೆ ನಟರಾಜ ವಿಗ್ರಹದ ಮೇಲೆ ಶ್ರೀಗಂಧದ ಲೇಪವನ್ನು ತೆಗೆದುಹಾಕಲಾಗುತ್ತದೆ ಮತ್ತು ಆ ವಿಗ್ರಹಕ್ಕೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗುತ್ತದೆ. ಈ ದಿನದಂದು ದೂರದಿಂದ ಲಕ್ಷಾಂತರ ಭಕ್ತರು ಈ ಅಪರೂಪ ದರ್ಶನಕ್ಕಾಗಿ ದೇವಾಲಯಕ್ಕೆ ಆಗಮಿಸುತ್ತಾರೆ ಅಂತ ಹೇಳಲಾಗುತ್ತೆ. ತಿರುವತ್ತಿರೈ ಹಬ್ಬವು ಭಕ್ತರನ್ನು ಆಕರ್ಷಿಸುವ ಪ್ರಮುಖ ಹಬ್ಬವಾಗಿದೆ. ಉತ್ತರ ಕೋಸಮಂಗೈ ದೇವಾಲಯದ ಅತ್ಯಂತ ವಿಶಿಷ್ಟ ಮತ್ತು ಪವಿತ್ರ ಆಕರ್ಷಣೆಯೆಂದರೆ 6 ಅಡಿ ಎತ್ತರದ ಪಚ್ಚೆ ನಟರಾಜ ವಿಗ್ರಹ. ಈ ವಿಗ್ರಹವು ಜಗತ್ತಿನಲ್ಲೇ ಅಪರೂಪವಾದದ್ದು. ಪಚ್ಚೆ ಕಲ್ಲಿನಿಂದ ಕೆತ್ತಲ್ಪಟ್ಟಿದೆ ಅಂತ ಹೇಳಲಾಗುತ್ತೆ. ಶಂಕರ ದೇವರು ಈ ವಿಗ್ರಹವನ್ನು ಸ್ವಯಂ ರೂಪಧರಿಸಿದ್ರು ಅಂತ ನಂಬಲಾಗುತ್ತೆ. ಈ ವಿಗ್ರಹವು ವರ್ಷವಿಡೀ ಶ್ರೀಗಂಧದ ಲೇಪನದಿಂದ ಮುಚ್ಚಲ್ಪಟ್ಟಿರುತ್ತದೆ. ತಿರುವತ್ತಿರೈ ಹಬ್ಬದ ದಿನದಂದು ಮಾತ್ರ ಈ ಲೇಪನವನ್ನು ತೆಗೆದುಹಾಕಿ ಭಕ್ತರಿಗೆ ಪಚ್ಚೆ ನಟರಾಜ ಸ್ವಾಮಿಯ ನಿಜ ರೂಪವನ್ನು ದರ್ಶನ ಮಾಡಿಸಲಾಗುತ್ತದೆ. ಆ ಸಮಯದಲ್ಲಿ ವಿಗ್ರಹದ ಸೌಂದರ್ಯ ಮತ್ತು ಹೊಳಪು ನೋಡುಗರನ್ನ ಮನಸೆಳೆಯುತ್ತೆ. ಪಚ್ಚೆ ನಟರಾಜ ವಿಗ್ರಹವು ದೈವಿಕ ಶಕ್ತಿಯ ಪ್ರತೀಕವಾಗಿದೆ. ಇದನ್ನ ದರ್ಶನ ಮಾಡುವುದರಿಂದ ಭಕ್ತರ ಎಲ್ಲ ಕಷ್ಟಗಳು ದೂರವಾಗುತ್ತದೆ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ನಂಬಲಾಗುತ್ತೆ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ಭಕ್ತಿ ಮತ್ತು ಇತಿಹಾಸದ ಗೂಡಾದ ಉತ್ತರ ಕೋಸಮಂಗೈ ದೇವಾಲಯದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇಲ್ಲಿನ ಪೌರಾಣಿಕ ಹಿನ್ನೆಲೆ, ವಾಸ್ತುಶಿಲ್ಪದ ವೈಭವ, ಧಾರ್ಮಿಕ ಆಚರಣೆಗಳು ಮತ್ತು ಪಚ್ಚೆ ನಟರಾಜ ವಿಗ್ರಹದ ಮಹತ್ವವನ್ನು ನೋಡಿದಾಗ ಈ ದೇವಾಲಯವು ನಿಜಕ್ಕೂ ಅದ್ಭುತಗಳ ಆಗರ ಎಂದು ಅನಿಸುತ್ತದೆ. ನೀವು ಆಧ್ಯಾತ್ಮಿಕ ಕಥೆಯನ್ನ ಅನುಭವಿಸಲು ಮತ್ತು ನಿಮ್ಮ ಮನಸ್ಸಿಗೆ ಶಾಂತಿ ಪಡೆಯಲು ಬಯಸಿದ್ರೆ ಉತ್ತರ ಕೋಸಮಂಗೈ ದೇವಾಲಯಕ್ಕೆ ಒಮ್ಮೆ ಭೇಟಿ ನೀಡಿ. ಇಲ್ಲಿನ ದೈವಿಕ ವಾತಾವರಣವು ನಿಮ್ಮನ್ನ ಖಂಡಿತವಾಗಿಯೂ ಮಂತ್ರಸ್ತಬ್ಧನಾಗಿಸುತ್ತದೆ. ಇಂತಹ ಇನ್ನಷ್ಟು ದೇವಾಲಯಗಳನ್ನು ನಾವು ಪರಿಚಯಿಸುತ್ತೇವೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.